ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾ ಹೊರಗೆ ಗಾಡಿ ತೊಗೊಂಡು ಹೋದ್ಮೇಲೆ 80 ಇದಕ್ಕೆ ಆರಾಮಾಗಿ ಹೋಗ್ತೈತಿ. 80 ಮ್ಯಾಗ ನಾವು ಜಾಸ್ತಿ ಎಕ್ಸ್ಲೇಟರ್ ಕೊಟ್ಟರೆ ಸ್ವಲ್ಪ ಗಾಡಿ ಆವಾಜ್ ಬಂದಂಗೆ ಆಗ್ತೈತಿ. ಆಮೇಲೆ ಮೈಲೇಜ್ ಭಾಳ ಕಡಿಮೆ ಕೊಡೋಕ್ಕೆ ಸ್ಟಾರ್ಟ್ ಆಗ್ತೈತೆ ಅಲ್ಲಿಂದ. ಯಾಕಂದ್ರೆ ನಾನು 60 ಸ್ಪೀಡ್ ಹೊಡೆದೀನಿ. 60 ಆಮೇಲೆ ಇದು RPM 4 to 5 ನಡವರ್ಕ್ ಇಟ್ಟಂದ್ರೆ 60 ಸ್ಪೀಡ್ ಮೇಂಟೈನ್ ಮಾಡ್ದಂದ್ರೆ ನನ್ನ ಗಾಡಿ ಹೊಂಡಾ ಹೊರ್ನೆಟ್ 2.0 ಮೈಲೇಜ್ ಎಷ್ಟು ಕೊಡ್ತಾ ಗೊತ್ತಾ? 55. ಯಾರು ಬೆಲೆ ಮಾಡೋಂಗಿಲ್ಲ, ಆದರೆ ಕೊಡೋದು 55. ನಾನು ಭಾಳ ಸರಿ ಚೆಕ್ ಮಾಡೀನಿ, ಒಂದಲ್ಲ ಎರಡಲ್ಲ, ಭಾಳ ಅಂದ್ರೆ ಭಾಳ ಸರಿ ಚೆಕ್ ಮಾಡೀನಿ. 60-70 ಆರಾಮಾಗಿ ತೊಗೋತೈತೆ. 80 ತನಕ ಹೋಗ್ತೈತೆ ಆರಾಮು. ಮತ್ತು 80 ಮ್ಯಾಗ ಸ್ವಲ್ಪ ಗಾಡಿಗೆ ವಜ್ಜೆ ಆಗ್ತೈತೆ ಅಷ್ಟೆ. ಬಟ್ 80 ನಾವು ಹೋದ್ರೆ ಸಾಕಲ್ಲ, ಭಾಳ ಸ್ಪೀಡ್ನು ಹೋಗಿ ಏನು ಮಾಡೋದೈತಿ. 80 ಅಂದರೆ ಸಫಿಷಿಯಂಟ್. ಒಂದು ಬಸ್ ಹೋಗ್ತೈತಪ್ಪ ನಮ್ಮ ಕರ್ನಾಟಕ KSRTC ಬಸ್, ಆರಾಮ್ ಸೇಫ್ ಡ್ರೈವ್ ಅನ್ಬೋದು 80ನಾಗ. ನಮಗೆ ಅಲ್ಲಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ರೇಸಿಂಗ್ ಮಾಡೋದೈತಿ. ಹಾಂ, 70-80 ಸ್ಪೀಡ್ ಅಷ್ಟೇ ನಮ್ಮ ಬೈಕ್ನು ಆರಾಮ್ ಮೈಲೇಜ್ ಕೊಡ್ತದೆ. 60ಗೆ 55 ಕೊಟ್ರೆ ಒಂದು 70ಗೆ ಒಂದು 50 ಕೊಡ್ಬೋದ. 70 ಸ್ಪೀಡ್ ಹೊಡೆದ್ರೆ 50-52 ಕೊಡ್ಬೋದು ಅಂತ ಅನ್ನಿಸ್ತದೆ. ನಮ್ಗೆ 50 ಕೊಟ್ಟರು ನಡೀತದೆ. 70-80 ಸ್ಪೀಡಿಗೆ ಹೋದ್ರೆ 50 ಕೊಡ್ಬೋದು. ಇಲ್ಲಾಂದ್ರೆ ಮ್ಯಾಕ್ಸ್ ನಾನು ಎಷ್ಟು ಹೊಡೆದಿನ 90-100 ಹೊಡೆದಿನಿ ಮೊನ್ನೆ ಬರಾಗ. ಆವಾಗ 46 ಕೊಟ್ಟಿತ್ತು ಮೈಲೇಜ್. 46-47 ತನಕ ಕೊಟ್ಟೈತಿ. 45 ಹಿಡ್ರಲ್ಲ. ಆದರೂ 185cc ಸ್ಪೋರ್ಟ್ಸ್ ಬೈಕ್ ಇಷ್ಟು ಮೈಲೇಜ್ ಕೊಡೋದಂದ್ರೆ ಭಾಳ ದೊಡ್ಡ ಮಾತು. ಬಟ್ ಸರ್ವಿಸ್ ಚಲೋ ಮೇಂಟೈನ್ ಮಾಡ್ಬೇಕು ಗಾಡಿ. ನಮ್ಗೆ ಯಾವಾಗೂ ಕೈ ಕೊಡೋಲ್ಲ, ಮೈಲೇಜ್ ಮಾತ್ರ ಚಲೋ ಕೊಡೋದೈತಿ.